ವೃತ್ತ ಕೇಂದ್ರದಿಂದ ಜಾಗಿರುವ ದೂರವನ್ನು ಗೊತ್ತು ಮಾಡೋದು. ನಮಗೆ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ 7 ಸೆಂಟಿಮೀಟರ್ ಜಾವನ್ನು ರಚಿಸಿ ವೃತ್ತ ಕೇಂದ್ರದಿಂದ ಜಾಗಿರುವ ದೂರವನ್ನು ಗೊತ್ತು ಮಾಡಬೇಕು. ಮೊದಲು ಕೇಂದ್ರ ಬಿಂದುವನ್ನು ಗೊತ್ತು ಮಾಡೋಣ. ಇದಕ್ಕೆ O ಅಂತ ಹೆಸರಿಡೋಣ. ಈ O ಅನ್ನೋದು ವೃತ್ತದ ಕೇಂದ್ರ ಬಿಂದುವಾಗಿದೆ. ಅವರು ಹೇಳ್ತಾ ಇದ್ದಾರೆ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಬೇಕು ಅಂತ. ಹಾಗಾಗಿ ಕೈವಾರವನ್ನು ತೆಗೆದುಕೊಳ್ಳೋಣ. ಮತ್ತೆ ತ್ರಿಜ್ಯ 4 ಸೆಂಟಿಮೀಟರ್ ಅಳತೆ ಮಾಡೋಕೆ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳೋಣ. ಈಗ ಅಳತೆ ಪಟ್ಟಿಯನ್ನು ಕೈವಾರದ ಹತ್ರ ಇಟ್ಟು 4 ಸೆಂಟಿಮೀಟರ್ ಅಳತೆ ಮಾಡೋಣ. ಸೆಂಟಿಮೀಟರ್ ಅಳತೆ ಆಗಿದೆ. ಈಗ ವೃತ್ತದ ಕೇಂದ್ರದಲ್ಲಿಟ್ಟು ವೃತ್ತವನ್ನು ರಚಿಸೋಣ. ಈಗ 4 ಸೆಂಟಿಮೀಟರ್ ಇರುವ ಅಂದರೆ ತ್ರಿಜ್ಯ ಇರುವ ವೃತ್ತ ರಚನೆಯಾಗಿದೆ. ನಂತರ ಜಾವನ್ನು ರಚಿಸಬೇಕು. ಅದು 7 ಸೆಂಟಿಮೀಟರ್. ಪರಿಧಿಯ ಯಾವುದೋ ಒಂದು ಬಿಂದುವನ್ನು ಗುರುತಿಸೋಣ. ಪರಿಧಿಯ ಒಂದು ಬಿಂದುವನ್ನು ಗುರುತಿಸಿದ್ದೇವೆ. ಇದನ್ನ P ಅಂತ ಕರೆಯೋಣ. ಈಗ ಹೇಳ್ತಾ ಇದ್ದಾರೆ 7 ಸೆಂಟಿಮೀಟರ್ ತ್ರಿಜ್ಯವಿರುವ 7 ಸೆಂಟಿಮೀಟರ್ ಜಾವನ್ನು ರಚಿಸಿ ಅಂತ. ಈಗ ಕೈವಾರದಲ್ಲಿ 7 ಸೆಂಟಿಮೀಟರ್ ಜಾನ ಅಳತೆ ಮಾಡ್ಕೊಳ್ಳೋಣ. ಏಳು ಸೆಂಟಿಮೀಟರ್ ಜಾ 7 ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇವೆ. ಈಗ P ಬಿಂದುವಿನಲ್ಲಿಟ್ಟು ಕತ್ತರಿಸೋಣ. ವೃತ್ತವನ್ನು ಕತ್ತರಿಸಿದ್ದೇವೆ, ಅಂದರೆ ಪರಿಧಿಯನ್ನು ಕತ್ತರಿಸಿದ್ದೇವೆ. ಇದಕ್ಕೊಂದು ಹೆಸರಿಡೋಣ. ಈ ಬಿಂದುವಿಗೆ Q ಅಂತ ಹೇಳಿ. ಈ PQ ಅನ್ನು ಸೇರಿಸಿದ್ರೆ ಅದು 7 ಸೆಂಟಿಮೀಟರ್ ಇರುವ ಜಾ ಆಗುತ್ತೆ. ಅಳತೆ ಪಟ್ಟಿಯ ಸಹಾಯದಿಂದ PQ ಅನ್ನು ಸೇರಿಸೋಣ. PQ ಅನ್ನು ಸೇರಿಸ್ತಾ ಇದ್ದೀನಿ. PQ ಸೇರಿದೆ. ಈ PQ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಾಗಿದೆ. ಇದನ್ನು ಅಳಿಸೋಣ. PQ ಒಂದು ಜಾ ಆಗಿದೆ. ಇದು ಎಷ್ಟು ಸೆಂಟಿಮೀಟರ್ ಇದೆ ಅಂದರೆ 7 ಸೆಂಟಿಮೀಟರ್ ಇದೆ. ಅವರು ಇಷ್ಟು ರಚನೆ ಮಾಡಿದ್ರೆ ಸಾಲದು. ಅವ್ರು ಹೇಳ್ತಾ ಇದ್ದಾರೆ ವೃತ್ತ ಕೇಂದ್ರ ಅಂದರೆ O ಇಂದ ಜಾಗಿರುವ ದೂರ, ಈ O ಇಂದ ಈ ಜಾಗಿರುವ ದೂರವನ್ನು ಗೊತ್ತು ಮಾಡಬೇಕು. ಅದಕ್ಕೆ ಒಂದು ಲಂಬವನ್ನು ಎಳಿಬೇಕು. ಅದಕ್ಕೆ ನಾವು ತ್ರಿಕೋನ ಮಾಪಕದಿಂದ ಆ ಲಂಬವನ್ನು ರಚಿಸಬಹುದು. ಅಂದರೆ ಈ ಲಂಬ ವೃತ್ತ ಕೇಂದ್ರದಿಂದ ಜಾಗಿರುವ ದೂರವನ್ನು ಲಂಬ ದೂರ ಅಂತ ಕರಿತೇವೆ. ಏನಂತ ಹೇಳಿದ್ರೆ ವೃತ್ತ ಕೇಂದ್ರ ಜಾಗಿರುವ ದೂರವನ್ನು ಲಂಬ ದೂರ ಅಂತ ಹೇಳ್ತೇವೆ. ಈ ಲಂಬ ದೂರ ಎಷ್ಟಿದೆ ಅನ್ನೋದನ್ನ ಈಗ ತಿಳಿಬೇಕು. ಈ ತ್ರಿಕೋನ ಮಾಪಕವನ್ನು ತಿರುಗಿಸೋಣ.
ಈಗ ಈ ಥರ ಇಟ್ಟು ಓ ಇಂದ ಜಾಗೆ ರೇಖೆಯನ್ನು ಎಳೆದಿದ್ದೇವೆ. ಈಗ ಅಳತೆ ಮಾಡೋಣ. ಓ ಇಂದ ಜಾಗಿರುವ ಇದಕ್ಕೊಂದು ಹೆಸರು ಕೊಡೋಣ, ಎಂ ಅಂತ ಹೆಸರಿಟ್ಟಿದ್ದೇವೆ. ಈಗ ಸ್ಕೇಲ್ನ ಸಹಾಯದಿಂದ ಅಳತೆ ಮಾಡೋಣ. ಇದು 2 ಸೆಂಟಿಮೀಟರ್ ಅಳತೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ವೃತ್ತ ಕೇಂದ್ರದಿಂದ ಜಾಗಿರುವ ದೂರ ಎಷ್ಟಪ್ಪ ಅಂತ ಹೇಳಿದ್ರೆ 2 ಸೆಂಟಿಮೀಟರ್ ಹೊಂದಿದೆ. ಅದನ್ನು ಲಂಬ ದೂರ ಅಂತ ಹೇಳ್ತೀವಿ. ಅದೆಷ್ಟಪ್ಪ ಅಂತ ಹೇಳಿದ್ರೆ 2 ಸೆಂಟಿಮೀಟರ್. ಹೀಗೆ ನಾವು ರಚನೆಯ ಮೂಲಕ ಈ ಲಂಬ ದೂರ ಅಂದರೆ ವೃತ್ತ ಕೇಂದ್ರದಿಂದ ಜಾಗಿರುವ ದೂರವನ್ನು ಗೊತ್ತು ಮಾಡ್ಬೋದು.